ನಮ್ಮ 26 ಜನ ಹಿಂದೂಗಳ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಾಕಿದ್ರು ಭಯೋತ್ಪಾದಕರು, ಉಗ್ರಗಾಮಿಗಳು. ಅವ್ರ ಮನೆಗೂ ನಾನು ಭೇಟಿ ಕೊಟ್ಟಿದ್ದೆ. ತಾಯಿ, ಧರ್ಮಪತ್ನಿ, ಅವರ ನರಳಾಟ ಬಹುಶಃ ನೋಡಿದ್ರೆ ಮನಸ್ಸು ಕರಗ್ತಾ ಇತ್ತು. ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಬಂದರು. ಬಹುಶಃ ನಾವು ರಾಜಕಾರಣ ಬಗ್ಗೆ ಮಾತಾಡೋಕ್ಕೆ ಇಚ್ಛೆನೂ ಪಡೋಣ, ರಾಜಕೀಯ ಅವಶ್ಯಕತೆ ಇಲ್ಲ. ಕಾರಣ ಮೊನ್ನೆ ಯಾವ ನಮ್ಮ ಹೆಣ್ಣು ಮಕ್ಕಳ ಮಾಂಗಲ್ಯ ಮತ್ತು ಕುಂಕುಮಕ್ಕೆ ತಿಲಾಂಜಲಿ ಆಡಿದ್ರು ಭಯೋತ್ಪಾದಕರು. ಯಾಕಂದ್ರೆ ನಾವೆಲ್ಲ ದೇಶ ಒಂದಾಗಿ ಒಟ್ಟಾಗಿ, ಇಲ್ಲಿ ರಾಜಕಾರಣ ಪಕ್ಷಪಾತಿ ಯಾವುದು ಶಾಶ್ವತ ಅಲ್ಲ. ನಮ್ಮ ಯೋಧರಿಗೆ ಕೈ ಬಲಪಡಿಸಬೇಕು ಅಂತ ಹೇಳಿ ಎಲ್ಲ ದೇವಸ್ಥಾನಗಳಲ್ಲಿ ನಾವೆಲ್ಲ ಪೂಜೆಯನ್ನ ಸಲ್ಲಿಸಿದಾಗ ನಮ್ಮ ಯೋಧರಿಗೆ ನೈತಿಕ ಬಲ ಬರುತ್ತೆ, ಶಾಂತಿ ಸಿಗುತ್ತೆ. ನಿನ್ನೆ 100ಕ್ಕೂ ಹೆಚ್ಚು ಜನ ಉಗ್ರರ ಅಡಗುದಾಣಗಳ ಮೇಲೆ 9 ಅಡಗುದಾಣಗಳ ಮೇಲೆ ದಾಳಿ ಮಾಡಿ ನಮ್ಮ ಯೋಧರ, ಅದರಲ್ಲಿ 2 ಜನ ತಾಯಿ ನಮ್ಮ ಮಹಿಳೆಯರು ಯೋಧರು, ನಿಜವಾಗ್ಲೂ ಅವ್ರ ನೆನಪು. ಮತ್ತೆ ಏನು ಆಪರೇಷನ್ ಸಿಂಧೂರ ಅಂತ ನರೇಂದ್ರ ಮೋದಿ ಅವರಿಗೆ ಹೆಸರು ಕೊಟ್ಟರು. ಹಾಗಾಗಿ ಆ ಮಹಿಳೆಯರಿಗೆ ಕುಂಕುಮ ಬಹಳ ಮುಖ್ಯ, ಮುತ್ತೈದೆತನ ಬಹಳ ಮುಖ್ಯ. ಆ ಭಗವಂತ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ, ನಮ್ಮ ಯೋಧರಿಗೆ ಇನ್ನೂ ಶಕ್ತಿ ಸಿಗಲಿ ಅಂತೇಳಿ ನಮ್ಮ 26 ಜನ ಹಿಂದೂಗಳ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಾಕಿದ್ರು ಭಯೋತ್ಪಾದಕರು, ಉಗ್ರಗಾಮಿಗಳು. ಅವ್ರ ಮನೆಗೂ ನಾನು ಭೇಟಿ ಕೊಟ್ಟಿದ್ದೆ. ತಾಯಿ, ಧರ್ಮಪತ್ನಿ, ಅವರ ನರಳಾಟ ಬಹುಶಃ ನೋಡಿದ್ರೆ ಮನಸ್ಸು ಕರಗ್ತಾ ಇತ್ತು. ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಬಂದರು. ಬಹುಶಃ ನಾವು ರಾಜಕಾರಣ ಬಗ್ಗೆ ಮಾತಾಡೋಕ್ಕೆ ಇಚ್ಛೆನೂ ಪಡೋಣ, ರಾಜಕೀಯ ಅವಶ್ಯಕತೆ ಇಲ್ಲ. ಕಾರಣ ಮೊನ್ನೆ ಯಾವ ನಮ್ಮ ಹೆಣ್ಣು ಮಕ್ಕಳ ಮಾಂಗಲ್ಯ ಮತ್ತು ಕುಂಕುಮಕ್ಕೆ ತಿಲಾಂಜಲಿ ಆಡಿದ್ರು ಭಯೋತ್ಪಾದಕರು. ಯಾಕಂದ್ರೆ ನಾವೆಲ್ಲ ದೇಶ ಒಂದಾಗಿ ಒಟ್ಟಾಗಿ, ಇಲ್ಲಿ ರಾಜಕಾರಣ ಪಕ್ಷಪಾತಿ ಯಾವುದು ಶಾಶ್ವತ ಅಲ್ಲ. ನಮ್ಮ ಯೋಧರಿಗೆ ಕೈ ಬಲಪಡಿಸಬೇಕು ಅಂತ ಹೇಳಿ ಎಲ್ಲ ದೇವಸ್ಥಾನಗಳಲ್ಲಿ ನಾವೆಲ್ಲ ಪೂಜೆಯನ್ನ ಸಲ್ಲಿಸಿದಾಗ ನಮ್ಮ ಯೋಧರಿಗೆ ನೈತಿಕ ಬಲ ಬರುತ್ತೆ, ಶಾಂತಿ ಸಿಗುತ್ತೆ. ನಿನ್ನೆ 100ಕ್ಕೂ ಹೆಚ್ಚು ಜನ ಉಗ್ರರ ಅಡಗುದಾಣಗಳ ಮೇಲೆ 9 ಅಡಗುದಾಣಗಳ ಮೇಲೆ ದಾಳಿ ಮಾಡಿ ನಮ್ಮ ಯೋಧರ, ಅದರಲ್ಲಿ 2 ಜನ ತಾಯಿ ನಮ್ಮ ಮಹಿಳೆಯರು ಯೋಧರು, ನಿಜವಾಗ್ಲೂ ಅವ್ರ ನೆನಪು. ಮತ್ತೆ ಏನು ಆಪರೇಷನ್ ಸಿಂಧೂರ ಅಂತ ನರೇಂದ್ರ ಮೋದಿ ಅವರಿಗೆ ಹೆಸರು ಕೊಟ್ಟರು. ಹಾಗಾಗಿ ಆ ಮಹಿಳೆಯರಿಗೆ ಕುಂಕುಮ ಬಹಳ ಮುಖ್ಯ, ಮುತ್ತೈದೆತನ ಬಹಳ ಮುಖ್ಯ. ಆ ಭಗವಂತ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ, ನಮ್ಮ ಯೋಧರಿಗೆ ಇನ್ನೂ ಶಕ್ತಿ ಸಿಗಲಿ ಅಂತೇಳಿ